ಕರ್ನಾಟಕದ ಜಿಲ್ಲಾ ಕೇಂದ್ರವಾದ ರಾಮನಗರದ ಹೆಸರು ಬದಲಾವಣೆ ಕೊನೆಗೂ ಆಗಿದೆ. ರಾಮನಗರ ಬದಲು ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಬದಲಾಯಿಸುವ ನಿಟ್ಟಿನಲ್ಲಿ ಕೆಲ ವರ್ಷದಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಡೆಸಿದ್ದ ಪ್ರಯತ್ನ ಕೊನೆಗೂ ಸಾಕಾರವಾಗಿದೆ. ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಮಾಡೋದಕ್ಕೆ ನಿನ್ನೆ ಅನುಮೋದನೆ ಪಡೆದುಕೊಂಡಿದೆ. ಹಾಗೆ ಇದು ನಾನಾ ಪೊಲಿಟಿಕ್ಸ್ಗೂ ಕೂಡ ಕಾರಣವಾಗ್ತಾ ಇದೆ. ರಾಜ್ಯಪಟ್ಟಿ ಮಾನದಂಡದ ಅಡಿಯಲ್ಲೇ ಹೆಸರನ್ನ ಬದಲಾವಣೆ ಮಾಡಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ರಾಜ್ಯ ಸರ್ಕಾರ ಸೈಡ್ ಹೊಡಿತಾ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಕೇಂದ್ರದಿಂದ ರೆಡ್ ಸಿಗ್ನಲ್ ಸಿಕ್ಕಿತ್ತು. ಕೇಂದ್ರದಿಂದ ಎನ್ಒಸಿ ಸಿಗದೇ ಇದ್ರೂ ಕೂಡ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡೋದ್ರಲ್ಲಿ ಹಠ ಹಿಡಿದಿರುವಂತಹ ವಿಚಾರದಲ್ಲಿ ಮೇಲುಗೈ ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇದು ಈಗ ರಾಜ್ಯ ಮತ್ತು ಕೇಂದ್ರದ ಮಧ್ಯೆ ಮತ್ತೊಂದು ಸಂಘರ್ಷಕ್ಕೆ ವೇದಿಕೆ ಆಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಬಟ್ ಜಿಲ್ಲೆಗಳ ಹೆಸರನ್ನ ಮರುನಾಮಕರಣ ಮಾಡುವಂತಹ ವಿಚಾರದಲ್ಲಿ ರಾಜ್ಯ ಸರ್ಕಾರಗಳ ವಿವೇಚನೆಗೆ ಬಿಟ್ಟಿದ್ದು ಅಂತ ಹಲವು ಪ್ರಕರಣಗಳಲ್ಲಿ ನಾವು ಈ ಹಿಂದೆ ನೋಡಿದ್ದೀವಿ. ಕೇಂದ್ರದಿಂದ ಎನ್ಒಸಿಯನ್ನು ಪಡೆದುಕೊಳ್ಬೇಕಾಗತ್ತೆ, ಬಟ್ ಅವರೇ ಒಂದು ಗೆಜೆಟೆಡ್ ನೋಟಿಫಿಕೇಶನಲ್ಲಿ ಹೆಸರು ಚೇಂಜ್ ಆಗಿದೆ ಅಂತ ಹೇಳಬೇಕು ಯೂಶಲಿ. ಬಟ್ ಇಲ್ಲಿ ಹಂಗೆ ಆಗಿಲ್ಲ. ಕ್ಯಾಬಿನೆಟ್ ಸಭೆಯಲ್ಲಿ ರಾಮನಗರ ಹೆಸರು ಬದಲಾವಣೆಗೆ ಒಪ್ಪಿಗೆ ಸಿಕ್ಕಿದೆ. ರಾಮನಗರ ಜಿಲ್ಲೆ ಇವತ್ತು ಕ್ಯಾಬಿನೆಟ್ನಲ್ಲಿ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ತೀರ್ಮಾನ ಆಗಿದೆ. ಆದೇಶ ಕೂಡ ಬರ್ತದೆ. ರಾಮನಗರದ ಹೆಡ್ ಕ್ವಾರ್ಟರ್ಸ್ ಫಂಕ್ಷನಿಂಗ್ ಅಲ್ಲಿ ಯಾವ ತರದ ಬದಲಾವಣೆ ಕೂಡ ಇರುವುದಿಲ್ಲ, ಅದಾಗಲು ಮುಂದುವರಿಯುತ್ತೆ. ಕಾಂಗ್ರೆಸ್ ಸರ್ಕಾರಕ್ಕೆ ನೀವೇನಾರು ಹೇಳ್ಕೊಳ್ಳಿ, ನಾವು ಬೆಂಗಳೂರು ದಕ್ಷಿಣ ಅಂತ ಹೇಳಿ ರಾಮನಗರವನ್ನ ಇನ್ನು ಮುಂದೆ ಕರೆಯೋದಕ್ಕೆ ಯಾರಿಗೂ ಅಭ್ಯಂತರವಿಲ್ಲ, ಯಾರಿಗೂ ಪ್ರಾಬ್ಲಮ್ ಇಲ್ಲ. ಬಟ್ ಜನ ಅಪೇಕ್ಷಿಸ್ತಿರೋದು ಕೇವಲ ಜಿಲ್ಲೆಯ ಹೆಸರ ಬದಲಾವಣೆಯನ್ನ ಅಲ್ಲ, ಜಿಲ್ಲೆಯ ಜನರ ಹಣೆ ಬರ ಬದಲಾಗತ್ತಾ ಕಾದ್ ನೋಡಬೇಕು. ಅಫ್ಕೋರ್ಸ್ ಭೂಮಿಗೆ ಚಿನ್ನದ ಬೆಲೆ ಬರುತ್ತೆ. ಈ ಹಿಂದೆ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು, ಎಕರೆಗಂಟ್ಲೆ ಭೂಮಿಯನ್ನ ನೀವು ಮಾರಿಕೊಳ್ಬೇಡಿ, ಸ್ಕ್ವೇರ್ ಫೂಟ್ನಲ್ಲಿ ನಿಮ್ಮ ಭೂಮಿಯನ್ನ ಮಾರೋ ಟೈಮ್ ಬರುತ್ತೆ, ಅದನ್ನ ನಾನು ತಂದು ಕೊಡ್ತೀನಿ, ಆದ್ರೆ ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಅವರು ಕೇಳಿದ್ರು. ಆದ್ರೆ ಅದನ್ನ ಮಾಡಿಕೊಟ್ಟಂಗಿದೆ ಈಗ. ಬಟ್ ಜಿಲ್ಲೆಯ ಜನರ ಹಣೆ ಬರಹ ಎಷ್ಟರ ಮಟ್ಟಿಗೆ ಬದಲಾಗುತ್ತೆ ಅನ್ನೋದನ್ನ ಕಾದ್ಬೇಕಾಗಿದೆ. ಮನ್ಸಿಗೆ ಬಂದಂಗೆ ಮಾಡ್ತೀವಿ. ಜನ ನಮ್ಗೆ ಅಧಿಕಾರ ಕೊಟ್ಟವ್ರೆ, ನಾವು ಏನು ಬೇಕಾದ್ರೆ ಮಾಡ್ತೀವಿ ಅಂತ. ರಾಮನಗರ ಅನ್ನುವಂಥ ಹೆಸರು ಇಡೀ ನಾಡಿನ ಜನತೆ ಆರಾಧಿಸುವಂಥ ರಾಮನಗರ ಜಿಲ್ಲೆ ಜನರು ಇಷ್ಟಪಡುವಂಥ ಹೆಸರು, ಅದನ್ನು ಬದಲಾಯಿಸಿ ಬೆಂಗಳೂರು ದಕ್ಷಿಣ ಹೆಸರು ಬದಲಾಯಿಸ್ಬಿಟ್ರೆ ಪ್ರಗತಿ ಆಗ್ಬಿಡ್ತದ? ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಹೆಸರು ಬದಲಾಯಿಸಂಗಿದ್ರೆ ಹಾಗಿದ್ರೆ ನಿಮ್ಮದು ಎಲ್ಲ ಹೆಸರು ಬದಲಾಯಿಸ್ಕೊಂಡ್ಬಿಟ್ರೆ ಪ್ರಗತಿ ಕಾಣುತ್ತಾ? ರಿಯಲ್ ಎಸ್ಟೇಟ್ ದಂಧೆಗೋಸ್ಕರ ಕಮಾಯಿಗೋಸ್ಕರ ಮಾಡಿದ್ದಾರೆ. ಹೆಸರಲ್ಲಿ ನೀವು ಚೇಂಜ್ ಮಾಡಿದ ತಕ್ಷಣ ಏನಾಗ್ತೈತೆ? ಶಿವಕುಮಾರ್ ಹೋಗಿ ಸತ್ಯ ಹರಿಶ್ಚಂದ್ರ ಅಂತ ಇಟ್ಕೊಂಡ್ರೆ ಏನಾನ ಚೇಂಜ್ ಆಗ್ತೈತ? ರಾಮನಗರಾಗೆ ಇರಬೇಕು. ಲೂಟಿಗೆ ಏನು ಬೇಕೋ ಅಷ್ಟೊಂದು ಮಾಡ್ತಾ ಇದೆ.